ರಾಬರ್ಟ್ ಕಿಯೋಸಕಿ ಈ ಚಾಪ್ಟರ್ ನಲ್ಲಿ ಒಂದು ಬೆಂಕಿ ಮಾತಾಡ್ತಾರೆ. ನಮಸ್ಕಾರ. ಇವತ್ತು ನಾನು ನಿಮಗೆ ಒಂದು ಮಾತಾಡ್ತೀನಿ. ನೀವು ಎಷ್ಟು ಬುದ್ಧಿವಂತರು ಅನ್ನೋದಕ್ಕಿಂತ ನೀವು ಎಷ್ಟು ವಿಷಯಗಳನ್ನ ಕಲಿತಿದ್ದೀರಿ ಅನ್ನೋದು ಲೈಫ್ ನಲ್ಲಿ ಮ್ಯಾಟರ್ ಆಗುತ್ತೆ. ನಮ್ಮಲ್ಲಿ ತುಂಬಾ ಜನ ಒಂದು ಕೆಲಸಕ್ಕೆ ಸೇರಿದ್ಮೇಲೆ ಅಲ್ಲೇ ಲೈಫ್ ಸೆಟಲ್ ಮಾಡ್ಕೋಬೇಕು ಅನ್ಕೋತಾರೆ. ಆದ್ರೆ ರಾಬರ್ಟ್ ಕಿಯೋಸಕಿ ಈ ಚಾಪ್ಟರ್ ನಲ್ಲಿ ಒಂದು ಬೆಂಕಿ ಮಾತಾಡ್ತಾರೆ. ಜೀವನದಲ್ಲಿ ಗೆಲ್ಬೇಕಾದ್ರೆ ನೀವು ಎಲ್ಲದರ ಬಗ್ಗೆನೂ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿರ್ಬೇಕು. ಬರೀ ದುಡ್ಡಿಗೋಸ್ಕರ ಕೆಲಸ ಮಾಡೋದು ಬಿಟ್ಟು ಹೊಸ ಸ್ಕಿಲ್ ಕಲಿಯೋಕೆ ಕೆಲಸ ಮಾಡೋದು ಹೇಗೆ, ಶ್ರೀಮಂತರು ತಮ್ಮ ಮಕ್ಕಳನ್ನ ಹೇಗೆ ಟ್ರೈನ್ ಮಾಡ್ತಾರೆ, ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಕೆರಿಯರ್ ಬಗ್ಗೆ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಬಾಸ್, ನಾವೆಲ್ಲ ನೋಡಿರ್ತೀವಿ, ತುಂಬಾ ಚೆನ್ನಾಗಿ ಬರೆಯೋ ಲೇಖಕರು ಇರ್ತಾರೆ, ಮಸ್ತ್ ಅಡುಗೆ ಮಾಡೋ ಶೆಫ್ಗಳು ಇರ್ತಾರೆ. ಆದ್ರೆ ಅವರೆಲ್ಲ ಯಾಕೆ ಅಷ್ಟೊಂದು ಶ್ರೀಮಂತರಾಗಿರಲ್ಲ? ಒಮ್ಮೆ ರಾಬರ್ಟ್ ಒಬ್ಬ ಜರ್ನಲಿಸ್ಟ್ ಹತ್ರ ಮಾತಾಡ್ತಾ ಇರ್ತಾರೆ. ಅವಳು ತುಂಬಾಗಿ ಚೆನ್ನಾಗಿ ಆರ್ಟಿಕಲ್ ಬರೀತಿದ್ಲು, ಆದ್ರೆ ಅವಳಿಗೆ ದುಡ್ಡು ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ರಾಬರ್ಟ್ ಅವಳಿಗೆ ಒಂದು ಸಲಹೆ ಕೊಡ್ತಾರೆ, ನೀವು ಸ್ವಲ್ಪ ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ಕಲೀರಿ ಅಂತ. ಅದಕ್ಕೆ ಅವಳಿಗೆ ಸಿಟ್ಟು ಬರುತ್ತೆ. ನಾನೊಬ್ಬ ಪ್ರೊಫೆಷನಲ್ ರೈಟರ್, ನಾನೇಕೆ ಸೇಲ್ಸ್ ಕಲಿಬೇಕು ಅಂತಾಳೆ. ನೋಡಿ ಮೇಡಮ್, ಪುಸ್ತಕದ ಮೇಲೆ ಬೆಸ್ಟ್ ರೇಟಿಂಗ್ ಆಥರ್ ಅಂತ ಬರೆಯಲ್ಲ, ಬೆಸ್ಟ್ ಸೆಲ್ಲಿಂಗ್ ಆಥರ್ ಅಂತ ಬರೀತಾರೆ. ಅಂದ್ರೆ ನಿಮಗೆ ಎಷ್ಟು ಟ್ಯಾಲೆಂಟ್ ಇದ್ರೂ ಅದನ್ನ ಮಾರಾಟ ಮಾಡಕ್ಕೆ ಗೊತ್ತಿಲ್ಲ ಅಂದ್ರೆ ನೀವು ಬಡವರಾಗಿಯೇ ಇರ್ತೀರಾ. ರಿಚ್ ಡ್ಯಾಡ್ ರಾಬರ್ಟ್ಗೆ ಚಿಕ್ಕ ವಯಸ್ಸಿನಲ್ಲಿ ಅವರ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸಕ್ಕೆ ಆಗ್ತಿದ್ರು. ಒಂದಿಷ್ಟು ದಿನ ಅಕೌಂಟಿಂಗ್ ಸೆಕ್ಷನ್, ಒಂದಿಷ್ಟು ದಿನ ಸೇಲ್ಸ್ ಸೆಕ್ಷನ್, ಒಂದಿಷ್ಟು ದಿನ ಶಿಪ್ಪಿಂಗ್ ಸೆಕ್ಷನ್, ಹೀಗೆ ಎಲ್ಲದರಲ್ಲೂ ಕೆಲಸ ಮಾಡ್ತಿದ್ರು. ಯಾಕೆಂದ್ರೆ ರಾಬರ್ಟ್ಗೆ ಇಡೀ ಬಿಸ್ನೆಸ್ ಹೇಗೆ ನಡೆಯುತ್ತೋ ಅನ್ನೋ ಐಡಿಯಾ ಬರಲಿ ಅಂದ್ರೆ. ಆದ್ರೆ ಪೂರ್ ಡ್ಯಾಡ್ ಹೇಳ್ತಿದ್ರು, ಮಗನೇ ಒಂದೇ ಕೆಲಸದಲ್ಲಿ ಸ್ಪೆಷಲಿಸ್ಟ್ ಆಗು, ಅಲ್ಲೇ ಪ್ರಮೋಷನ್ ತಗೋ ಅಂತಿದ್ರು. ಇವತ್ತಿನ ಕಾಲದಲ್ಲಿ ಬರೀ ಒಂದು ವಿಷಯ ಗೊತ್ತಿದ್ರೆ ಸಾಲಲ್ಲ ಬಾಸ್. ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಲಿ, ಡಾಕ್ಟರ್ ಆಗಿರ್ಲಿ, ನಿಮಗೆ ಸ್ವಲ್ಪ ಮಾರ್ಕೆಟಿಂಗ್, ಸ್ವಲ್ಪ ಮ್ಯಾನೇಜ್ಮೆಂಟ್ ಗೊತ್ತಿದ್ರೆ ಮಾತ್ರ ನೀವು ಲೀಡರ್ ಆಗೋಕೆ ಸಾಧ್ಯ. ಬಾಸ್, ಶ್ರೀಮಂತರಾಗೋಕೆ ನಮಗೆ ಈ 3 ಸ್ಕಿಲ್ಸ್ ಇರಲೇಬೇಕು ಅಂತ ರಿಚ್ ಡ್ಯಾಡ್ ಹೇಳ್ತಾರೆ. ಮ್ಯಾನೇಜ್ಮೆಂಟ್ ಆಫ್ ಕ್ಯಾಶ್ ಫ್ಲೋ, ದುಡ್ಡು ಬರೋದು ಮತ್ತು ಹೋಗೋದನ್ನ ಮ್ಯಾನೇಜ್ ಮಾಡೋದು. ಮ್ಯಾನೇಜ್ಮೆಂಟ್ ಆಫ್ ಸಿಸ್ಟಮ್ಸ್, ಅಂದ್ರೆ ಒಂದು ಸಿಸ್ಟಮ್ ಅಥವಾ ಬಿಸ್ನೆಸ್ ಅನ್ನ ಹೇಗೆ ನಡೆಸಬೇಕು ಅನ್ನೋದು. ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ಜನರ ಹತ್ರ ಹೇಗೆ ಕೆಲಸ ಮಾಡಿಸ್ಬೇಕು ಮತ್ತು ಅವರನ್ನ ಹೇಗೆ ಲೀಡ್ ಮಾಡಬೇಕು ಅನ್ನೋದು. ಇದರ ಜೊತೆಗೆ ಇನ್ನು 2 ಅತಿ ಮುಖ್ಯವಾದ ಸ್ಕಿಲ್ಸ್ ಅಂದ್ರೆ ಸೇಲ್ಸ್ ಮಾಡೋದು ಮತ್ತು ಮಾರ್ಕೆಟಿಂಗ್ ಮಾಡೋದು. ನಮಗೆ ಸೇಲ್ಸ್ ಅಂದ ತಕ್ಷಣ ಏನೋ ಮುಜುಗರ, ಆದರೆ ಜಗತ್ತಿನ ಪ್ರತಿಯೊಬ್ಬ ದೊಡ್ಡ ವ್ಯಕ್ತಿಯು ಒಬ್ಬ ಒಳ್ಳೆ ಸೇಲ್ಸ್ ಮ್ಯಾನ್ ಆಗಿರ್ತಾನೆ. ನೋಡಿ ಬಾಸ್, ಮಿಡಲ್ ಕ್ಲಾಸ್ ಜನರಿಗೆ ಜಾಬ್ ಸೆಕ್ಯೂರಿಟಿ ಮುಖ್ಯ. ಅವರಿಗೆ ಪ್ರತಿ ತಿಂಗಳು ಸಂಬಳ ಬರಬೇಕು ಅನ್ನೋ ಆಸೆ, ಅದಕ್ಕೆ ಅವರು ಕಲಿಯೋದನ್ನ ನಿಲ್ಲಿಸ್ಬಿಡ್ತಾರೆ. ಆದ್ರೆ ಶ್ರೀಮಂತರು ಏನ್ ಮಾಡ್ತಾರೆ ಅಂದ್ರೆ, ಅವರು ಕೆಲಸಕ್ಕೆ ಸೇರೋದು ಬರೀ ಸಂಬಳಕ್ಕಲ್ಲ, ಆ ಕೆಲಸದಿಂದ ಏನೋ ಕಲಿಬಹುದು ಅನ್ನೋದನ್ನ ನೋಡ್ತಾರೆ. ಅವರು ಕಲಿಯೋಕೆ ಫ್ರೀ ಆಗಿ ಬೇಕಿದ್ರು ಕೆಲಸ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು, ಒಮ್ಮೆ ಸ್ಕಿಲ್ ಬಂದ ಮೇಲೆ ದುಡ್ಡು ತನ್ನಿಂದ ತಾನೇ ಬರುತ್ತೆ ಅಂತ. ನೀವು ಕೂಡ ಅಷ್ಟೇ. ಇವತ್ತು ನೀವು ಮಾಡೋ ಕೆಲಸದಲ್ಲಿ ನಿಮಗೇನು ಹೊಸದು ಕಲಿಯೋಕೆ ಸಿಕ್ತಿದೆ ಅಂತ ಯೋಚನೆ ಮಾಡಿ. ಬರೀ ಪೇ ಚೆಕ್ಗೋಸ್ಕರ ಕೆಲಸ ಮಾಡ್ತಿದ್ರೆ ನೀವು ರ್ಯಾಟ್ ರೇಸ್ ಇಂದ ಆಚೆ ಬರಕ್ಕಾಗಲ್ಲ. ಸೊ ಫ್ರೆಂಡ್ಸ್, ಚಾಪ್ಟರ್ 6ರ ಸಾರಾಂಶ ಇಷ್ಟೇ. ನಿಮ್ಮನ್ನ ನೀವು ಒಂದು ಕಿರಿದಾದ ಬಾಕ್ಸ್ ಒಳಗೆ ಇಟ್ಕೊಳ್ಬೇಡಿ. ಎಲ್ಲವನ್ನು ಕಲಿಯೋಕೆ ಓಪನ್ ಆಗಿರಿ. ಮುಖ್ಯವಾಗಿ ಕಮ್ಯುನಿಕೇಶನ್ ಮತ್ತು ಸೇಲ್ಸ್ ಕಲಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇವತ್ತಿನಿಂದ ನೀವು ಹೊಸದಾಗಿ ಯಾವ ಸ್ಕಿಲ್ ಕಲಿಯೋಕೆ ಶುರು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಚಾಪ್ಟರ್ 7ರ ಬಗ್ಗೆ ಮಾತಾಡೋಣ. ಹಳೆ ತಟ್ಟಗಳನ್ನು ಮೀರಿ ಗೆಲ್ಲೋದು ಹೇಗೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.